ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಯಾವ ರೀತಿ ಇರುತ್ತೆ ಅಂತ ನಿಮಗೂ ಶೇರ್ ಮಾಡ್ತೀನಿ. ನೀವು ಡೀಟೇಲಾಗಿ ನೋಡ್ಕೊಂಬನ್ನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂದರೆ ನಮ್ಮ ಅಕ್ಕನ ಮಕ್ಕಳದ್ದು ನಾಮಕರಣ ಶಾಸ್ತ್ರ ಇದೆ. ನಾಮಕರಣ ಶಾಸ್ತ್ರ ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ನಡೆಯುತ್ತೆ ನಮ್ಮ ಕಡೆ ಸೈಡು ಅಂತ ನಿಮಗೂ ಡೀಟೇಲಾಗಿ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನೋಡಿ, ಇಲ್ಲಿ ಇವಾಗ ತುಂಬ ಮಳೆ ಬರ್ತಾ ಇದೆ. ಎಷ್ಟೇ ಮಳೆ ಬಂದರೂ ನಿರ್ವಿಲ್ಲ ಹೋಗಲೇಬೇಕಲ್ವ, ಮನೆ ಕಾರ್ಯಕ್ರಮ ಹೋಗಲೇಬೇಕು ಅಂತ ಮಳೆಯಲ್ಲೇ ಬಸ್ಸಲ್ಲಿ ಕೂತ್ಕೊಂಡ್ರೆ ಏನು ಮಳೆ ಅನ್ಸೋದಿಲ್ಲ. ಬೈಕಲ್ಲಿ ಹೋದರೆ ತುಂಬ ಮಳೆ ಬರುತ್ತೆ, ತೊಳಸ್ಕೊಂಡು ಹೋಗ್ಬಿಡ್ತೀವಿ ಅಂತ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ನೋಡಿ, ನಾವು ಹೋಗಿದ್ದು ಸಂಜೆ 4 ಗಂಟೆಗೆ ಬಸ್ಸಲ್ಲಿ ಕುತ್ಕೊಂಡಿದ್ವಿ. ಊರಿಗೆ ಹೋಗೋಷ್ಟರಲ್ಲೇ 12-12:30 ಆಗಿಬಿಟ್ಟಿತ್ತು. ತುಂಬ ಲೇಟ್ ಆಗಿಬಿಟ್ಟಿತ್ತು. 6-7 ತಾಸು ಜರ್ನಿ ಆಯಿತು ಫ್ರೆಂಡ್ಸ್. ಅದರಲ್ಲಿ ಬೇರೆ ಬಸ್ಸು ನಿಧಾನ ಹೊಡಿತಾಯಿದ್ರು. ಹಾಗೆ ರೀಚ್ ಆದ್ವಿ 12:30ಗೆ. ಇದು ಮಾರ್ನಿಂಗ್. ನೋಡಿ, ಮಾರ್ನಿಂಗು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋರನ್ನ ಕರೆಸಿದ್ರು. ಅವರೇ ತೊಟ್ಲ ತೊಗೊಂಬರ್ತೀನಿ ಅಂತ ಹೇಳಿದರು. ನಾವು ನಮ್ಮ ಮನೇಲೇ ಸ್ಯಾರಿನ ತೊಗೊಂಡು ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಹೂವು ಎಲ್ಲ ಚೆನ್ನಾಗಿ ತೊಗೊಂಬಂದಿದ್ರು. ಅದ್ರ ಜೊತೆ ಎಲ್ಲ ಅಲಂಕಾರ ಸಖತ್ತಾಗಿತ್ತು. ಈ ಥರ ಮಾಡಿದ್ವಿ. ನೋಡಿ, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಅಂದರೂ ಸಖತ್ತಾಗಿತ್ತು. ಆಲ್ರೆಡಿ ಎಲ್ಲ ಬೀಗರು ಬಂದಿದ್ದರು. 2 ತೊಟ್ಲ ಕಾರ್ಯಕ್ರಮ ನಡೀತಾ ಇದೆ. ಒಂದು ಗಂಡು ಪಾಪು, ಒಂದು ಹೆಣ್ಣು ಪಾಪು. ಇಬ್ಬರಿಗೆ ಹೆಸರಿಡೋ ಶಾಸ್ತ್ರ ನಡೀತಾ ಇತ್ತು. ನೋಡಿ ಇವಾಗೆಲ್ಲ ಅವ್ರ ಮಾವಂದಿರೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ಉಡಿ ತುಂಬಿಸ್ಕೊಳ್ಳಿ ಅಂತ ನಮ್ಮನ್ನು ಒಂದು ತೊಟ್ಲಕ್ಕೆ 4 ಜನ, ಇನ್ನೊಂದು ತೊಟ್ಲಕ್ಕೆ 4 ಜನನ್ನ ಕುಂದ್ರಿಸ್ಬಿಟ್ಟು ಉಡಿ ಎಲ್ಲ ತುಂಬೋದಕ್ಕೆ ನಮ್ಮನ್ನ ತೊಟ್ಲದ ಹಿಂದೆ ನಿಂದ್ರಿಸಿದ್ರು. ನಾವು ಉಡಿ ಎಲ್ಲ ತುಂಬಿಸ್ಕೊಂಡು ಹೆಸರಿಡಬೇಕಾದ್ರೆ ತೊಟ್ಲ ತೂಗಬೇಕಲ್ವ, ಅಲ್ಲೇ ಇರಬೇಕು, ನೀವು ತೊಟ್ಲ ತೂಗಬೇಕು ಅಂತ ಹೇಳಿದರು. ಅಲ್ಲೇ ನಿಂತ್ಕೊಂಡಿದ್ವಿ. ಇದು ಹೆಣ್ಣು ಪಾಪು. ನೋಡಿ, ಆ ಸೈಡ್ ಗಂಡು ಪಾಪುನ ಹೀಗೆ ಮಲಿಸ್ತಾ ಇದ್ದಾರೆ. ನೋಡಿ, ಕ್ಯಾಮ್ರಾಮನ್ನು ಮತ್ತು ಎಲ್ಲರೂ ಊರಲ್ಲಿ ಜನ ಎಲ್ಲ ಬಂದರು. ಚೆನ್ನಾಗಿ ಮಾಡಿದರು ಫಂಕ್ಷನ್ ಎಲ್ಲ. ಇದು ಬ್ಯಾಕ್ಗ್ರೌಂಡ್. ನೋಡಿ, ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅಂತ. ಇವಳು ಅಣ್ಣನ ಮಗಳು. ನೋಡಿ, ಅಲ್ಲೇ ನಿಂತ್ಕೊಂಡಿದ್ಲು ಬಲೂನೆಲ್ಲ ಇಟ್ಕೊಂಡು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೆ. ಕ್ಯೂಟಾಗಿ ಎಲ್ಲರೂ ಮಾತಾಡಿಸ್ತಾ ಇದ್ರು. ಅವಳು ರೆಸ್ಪಾನ್ಸ್ ಮಾಡ್ತಾ ಇದ್ಲು. ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ಲು. ಸಾರಿ ಫ್ರೆಂಡ್ಸ್, ಹುಡುಗರ ಕೈಯಲ್ಲಿ ಫೋನ್ ಕೊಟ್ಬಿಟ್ಟಿದ್ದೆ. ಅವರು ಸರಿಯಾಗಿ ಈ ವಿಡಿಯೋ ಮಾಡ್ಕೊಳ್ಳಿಲ್ಲ. ನಾವು ಇನ್ನೂ ಫಂಕ್ಷನ್ ಎಲ್ಲ ಮುಗೀತು. ಬೇಗರೆಲ್ಲ ಊಟ ಮಾಡ್ಕೊಂಡು ಹೋದ್ರು. ನಾವು ಊಟ ಮಾಡೋಣ ಅಂತ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ವಿ. ಮತ್ತೆ ಫೋಟೋಗ್ರಾಫರ್ ಇದ್ರಲ್ವ, ಮತ್ತೆ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ರೆ ಆಯಿತು ಅಂತ ಮತ್ತೆ ಕರೆದ್ರು. ಮತ್ತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಬಂದ್ವಿ ಒಳಗಡೆ. ನೋಡಿ ಫ್ರೆಂಡ್ಸ್, ಎಲ್ಲ ಕಾರ್ಯಕ್ರಮ ಮುಗೀತು. ಜಾಸ್ತಿ ವಿಡಿಯೋವನ್ನು ತಕ್ಕೊಂಡಿಲ್ಲ. ಸಣ್ಣದಾಗಿ ಹುಡುಗರ ಕೈಯಲ್ಲಿ ಕೊಟ್ಟಿದ್ದೆ, ಎಲ್ಲ ಸಿಂಪಲಾಗೆ ತೆಗ್ದಿದ್ರು ಅವರು. ಫೈನಲ್ ಆಗಿ ಊಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಊಟಕ್ಕೆ ಏನೇನು ಮಾಡಿಸಿದ್ರು ಅಂತ ಅದನ್ನು ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ನೋಡಿ, ಫೈನಲ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಕೆಲವೊಂದು ಫೋಟೋಸ್ ಎಲ್ಲ ತಕ್ಕೊಂಡಿದ್ದೀನಿ, ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತಂತ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.